ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿವೃತ್ತ ಶಿಕ್ಷಕರ ಸಂಘದ ಒಕ್ಕೂಟದ ವತಿಯಿಂದ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ 29ರಂದು ಸಂಘಟನೆಯ 3ನೇ ವರ್ಷದ ಸರ್ವ ಸದಸ್ಯರುಗಳ ಸಭೆ ಹಾಗೂ 75 ವರ್ಷ ಹಿರಿಯ ಅಜೀವ ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಅಧ್ಯಕ್ಷರಾದ ಪ್ರೊಫೆಸರ್ ಕೆಜಿ ಲೋಕೇಶ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ವರ್ಕಿಂಗ್ ಆರ್ಗನೈಸೇಷನ್ಸ್ ದೇ ಆರ್ ವೆರಿ ಪವರ್ಫುಲ್. ಅದು ಇವತ್ತು ಸಮಾಜದಲ್ಲಿ ಬಹಳ ಶಕ್ತಿಯುತವಾಗಿ ನಡೀತಿರ್ತಕ್ಕಂಥ ಸಂಘಟನೆಗಳು. ಆದರೆ ನಾವೆಲ್ಲ ಸೇರ್ಕೊಂಡಿರೋರು ಬಹುಶಃ ನಿಮ್ಗೆಲ್ರಿಗೂ ಮೇಷಗಳಾಗಿದ್ದವ್ರು ನಾವೆಲ್ಲ. ಇಲ್ಲಿ ಅಫ್ಕೋರ್ಸ್ ನಾವ್ಯಾರು ಮೇಷಗಳಾಗಿಲ್ಲದ್ದು ಸಹ ತಮ್ಮ ಇದು ತಾವು ವಿದ್ಯಾರ್ಥಿಗಳಾಗಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಪಾಠ ಮಾಡಿದ್ರಂತ ಮೇಷಗಳಾಗಿ ನಾವು ಆಗಿರ್ತೀವಿ. ಹಾಗಾಗಿ ನಮ್ಮಗಳ ಬಗ್ಗೆ ನಿಮ್ಮ ಕರುಣೆ, ನಿಮ್ಮ ಸಹಕಾರ, ನಿಮ್ಮ ಒಂದು ಪ್ರೋತ್ಸಾಹ ಬೇಕು ಅಂತೇಳಿ ನಾನು ರಾಜ್ಯ ಒಕ್ಕೂಟದ ಪರವಾಗಿ ನಾನು ಕೇಳ್ಬೋದು. ಯಾಕೆಂದ್ರೆ ನಾವು ಎಲ್ಲೆಲ್ಲಿ ನಿಂತ್ಕೊಂಡು ನಾವು ಯಾರತ್ತನ್ನು ಸಹಕಾರ ಕೇಳಕ್ಕಾಗಲ್ಲ. ಥ್ರೂ ಮಾಧ್ಯಮದ ಮುಖಾಂತರನೇ ನಾವು ನಿಮ್ಮಗಳ ಸಹಕಾರ ಕೇಳ್ಬೋದು. ಈ ಸಂಘಟನೆ ಕೇವಲ ನಮ್ಮ ಹಕ್ಕಿಗೆ ಮಾತ್ರ ನಾವು ಹೋರಾಟ ಮಾಡ್ತಾ ಇಲ್ಲ. ನಾವಿನ್ನೂ ಯಾವತ್ತೂ ಬೀದಿಗೆ ಎಲ್ಲೂ ಹೋಗಿಲ್ಲ. ನಾವು ನಮ್ಮ ಮನವಿ ಪತ್ರಗಳ ಮುಖಾಂತರನೇ ಸರ್ಕಾರದ ಜೊತೆ ನಾವು ಸಂಬಂಧ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಒಂದು ಗೊಂದಲ ಇದೆ, ತಮ್ಗೆಲ್ಲ ಗೊತ್ತಿರಬಹುದು. ನಾವೆಲ್ಲ UGC ಪೇ ಸ್ಕೇಲ್ ಡ್ರಾ ಮಾಡ್ತಿದ್ದಂತ ಶಿಕ್ಷಕರು. ಸರ್ವಿಸ್ ಅಲ್ಲಿ ಇದ್ದಾಗ ನಾವೆಲ್ಲ UGC ಪೇ ಸ್ಕೇಲ್ ಆಗಿರ್ತೀವಿ. ಅವಾಗ ನಮಗೆ ಸೆಂಟ್ರಲ್ DA ಎಲ್ಲ ಬರ್ತಾ ಇರ್ತದೆ. ರಿಟೈರ್ಡ್ ಆದಷ್ಟೇ ಆಲ್ ಆಫ್ ಅ ಸಡನ್ ವಿಲ್ ಬಿಕಮ್ ದಿ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಬಂದ್ಬಿಡ್ತೀವಿ, ಪರ್ವಿಗೆ ಬರ್ತೀವಿ. ಹಾಗಾಗಿ ಇಡೀ ನಮ್ಮ ನೆರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಸಮುದಾಯಕ್ಕೂ ನಮ್ಮ ರಾಜ್ಯದ ಸಮುದಾಯ ನಿವೃತ್ತ ಶಿಕ್ಷಕರು ಅಜಗಜಾಂತರ ವ್ಯತ್ಯಾಸ ಇದೆ ಪಿಂಚಣಿ. ಅದನ್ನ ಯಾವತ್ತು ನಾವು ಒತ್ತಾಯ ಮಾಡಕ್ ಹೋಗ್ತಾ ಇಲ್ಲ. ಸಾಕು, ಇವತ್ತು ಏನ್ ನಮ್ಗೆ ಬರ್ತಾ ಇದೆ ನಾವು ಅದರಲ್ಲೇ ನಾವು ನೆಮ್ಮದಿಯ ಕೆಲಸ ನಾವು ನೆಮ್ಮದಿ ಜೀವನ ಮಾಡ್ತಾ ಇದೀವಿ. ಆದಾಗ್ಯೂ ಸಹ ನಮಗೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಮಾದರಿ ಕೊಟ್ಟ ಇದನ್ನ ನಮ್ಗೆ ಕೊಡ್ಲಿಲ್ಲ. ಸುಮಾರು 15 ವರ್ಷದಿಂದ ಈ ಸಮಸ್ಯೆ ಓಡ್ತಾ ಇದೆ. ಮುಂದಿನ ದಿನಗಳಾದ್ರೂ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನ ಪರಿಗಣಿಸಿ ಮಾಡ್ಕೊಡ್ಬೋದು ಅಂತ ಒಂದು ಆಶಯ ನಮ್ಮಲ್ಲಿದೆ. ಹಾಗಾಗಿ ನಮ್ದು ಅದೊಂದು ಬೇಡಿಕೆ ಇತ್ತು. ಆ ಬೇಡಿಕೆಯನ್ನ ನಾವು ಕೇಳ್ಕೊತಾ ಬರ್ತಾ ಇದ್ದೀವಿ. ಈ ಜೊತೆಗೆ ಇನ್ನೊಂದು ಏನಾಗಿದೆ ಈಗ ಅಂತಂದ್ರೆ, ನಾವು ಈ ಸಂಘಟನೆ ಕೇವಲ ನಮ್ಮ ಹಕ್ಕಿಗೆ ಮಾಡ್ತಿರೋದು ಹೇಳಿದ್ನಲ್ಲ, ನಮ್ಮ ನಿವೃತ್ತ ಶಿಕ್ಷಕರು ಅನೇಕ ಕೆಲವು ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಶಾಲೆ ದತ್ತು ತೆಗೆದುಕೊಂಡು ಆ ಕಾಂಪೌಂಡ್ ಕಟ್ಟುವಂತ ವ್ಯವಸ್ಥೆ ಆಗಲಿ, ಅಥವಾ ಆ ನೀರಿನ ವ್ಯವಸ್ಥೆ ಆಗಲಿ, ಅಥವಾ ಸಪರೇಟ್ ಹೆಣ್ಮಕ್ಳಿಗೊಂದು ಗಂಡು ಮಕ್ಳಿಗೊಂದು ಶೌಚಾಲಯಗಳು ಮಾಡೋದಾಗಲಿ, ಈ ತರದಲ್ಲಿ ಅನೇಕ ಶಿಕ್ಷಕರು ತಮ್ಮ ವಲಯದಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅವರು ಅಲ್ಲಿ ಒಂದು ಕಾರ್ಯವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ. ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸ್ ಅಡಾಪ್ಟೆಡ್ ಬೈ ಅವರ್ ರಿಟೈರ್ಡ್ ಟೀಚರ್ಸ್. ಅಪಾರ್ಟ್ ಫ್ರಮ್ ದಟ್, ನಾವು ಈಗ ಆಲ್ರೆಡಿ ಪತ್ರ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಯಾವ್ಯಾವ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಇದೆಯೋ, ಆದ್ರೆ ಯಾರಿಗೂ ನಾವೇ ಸಂಬಳ ಕೇಳೋದಿಲ್ಲ, ಅವ್ರು ಯಾರಿಗೂ ಸಂಬಳ ಕೇಳೋದಿಲ್ಲ. ನಮ್ಮ ಸೇವೆ ಬಳಸ್ಕೊಳ್ಳಿ, ನಾವು ಫ್ರೀಯಾಗಿ ಬರ್ತೀವಿ, ಫ್ರೀಯಾಗಿ ನಮ್ಮ ಕೈಲಿರತಕ್ಕಂಥ ಸೇವೆ ನಾವು ಮಾಡ್ಕೊಡ್ತೀವಿ. ನಮ್ಗೆ ಸಂಬಳ ಬೇಡ, ಏನು ಬೇಡ. ಒಂದು ಟೇಬಲ್ಲು, ಒಂದು ಕುರ್ಚಿ ಅಷ್ಟು ಕೊಟ್ಟರೆ ಸಾಕು. ನಾವು ಡೆಫಿನೆಟ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿದೀವಿ. ಇದನ್ನ ಪ್ರತಿ ಬಾರಿ ನಾವು ಹೇಳ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಸರ್ಕಾರನೂ ಸಹ ಇದ್ರ ಬಗ್ಗೆ ಕ್ರಮ ವಹಿಸಿ. ಆದ್ರೆ ನಮ್ಮಿಂದ ಅತಿಥಿ ಉಪನ್ಯಾಸಕರಿಗಾಗಲಿ ಇನ್ನೊಬ್ಬರಿಗಾಗಲಿ ತೊಂದರೆ ಆಗಬಾರ್ದು. ಎಲ್ಲಿ ಅವರು ಇಲ್ವೋ, ಯಾರೂ ಸಿಗಲೇ ಇಲ್ಲ ಅಂತಂದಾಗ ಇದೇ ಶಿವಮೊಗ್ಗ ರೀಜನ್ ಯಾರಿದ್ದಾರೆ ಹತ್ರದಲ್ಲಿ ಅವ್ರನ್ನ ಕರ್ಕೊಂಡು ಅವ್ರ ಸೇವೆ ಬಳಸ್ಕೋಬಹುದು. ಇದು ಒಂದೊಂದು ನಮ್ಮ ಕಡೆಯಿಂದ ಕೊಡ್ತಿರತಕ್ಕಂಥ ಒಂದು ನಾವು ಘೋಷಣೆ ಮಾಡಿರ್ತಕ್ಕಂಥ ಒಂದು ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಬಗ್ಗೆ ಬಿಟ್ಟು ಈಗ ನಾವು ರೀಡ್ ಫೌಂಡೇಶನ್ ಬುಕ್ ಅಂತ ತುಮಕೂರಿನಲ್ಲಿ ಒಂದಿದೆ, ರೀಡ್ ಬುಕ್ ಫೌಂಡೇಶನ್ ಅಂತ ಇದೆ. ಅದಕ್ಕೆ ನಾವು ಅದ್ರ ಜೊತೆಲಿ ನಾವು ಟೈಅಪ್ ಮಾಡ್ಕೊಂಡು ಈ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವ್ಯಕ್ತಿತ್ವ ವಿಕಾಸನ ಕುರಿತು ರಾಮಕೃಷ್ಣ ಆಶ್ರಮದಲ್ಲಿ ಮೈಸೂರಿನಲ್ಲಿದ್ದಾರಲ್ಲ, ಅವರು ಒಂದು ಬುಕ್ ಬರೆದಿದ್ದಾರೆ. ಬಹಳ ಅದ್ಭುತವಾದ ಬುಕ್ ಅದು. ಆ ಬುಕ್ ನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ನಾವು ಫ್ರೀ ಆಗಿ ಕೊಡುವಂತ ವ್ಯವಸ್ಥೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಈ ತರ ಅನೇಕ, ಆಮೇಲೆ ಮುಂದೆ ಮುಂಬರುವ ದಿನಗಳಲ್ಲಿ ನಾವು ಈ ಲಯನ್ಸ್ ಕ್ಲಬ್ ಆಗಲಿ ಅಥವಾ ರೋಟರಿ ಕ್ಲಬ್ ಆಗಲಿ ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಬಂದ್ರೆ ಅಲ್ಲಿಯ ಲೋಕಲ್ ಇವರಿಗೆ ನಾವು ಆರೋಗ್ಯ ತಪಾಸಣೆಗೆ ಅಥವಾ ಮೆಡಿಕಲ್ ಏಡ್ ಏನ್ ಬೇಕೋ ಅವ್ರಿಗೆ ಒಂದು ಗರಿಷ್ಠ ಅಮೌಂಟ್ ನಾವು ಫಿಕ್ಸ್ ಮಾಡ್ಕೋತೇವೆ. ಮುಂದಿನ ಸಭೆಯಲ್ಲಿ ಜನರ ಬಾಡಿನಲ್ಲಿ ಅಷ್ಟು ಸೇವೆ ನಾವು ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ವಿಶೇಷ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ 75 ವರ್ಷ ಮೀರಿರತಕ್ಕಂಥ ನಮ್ಮ ಎಲ್ಲ ಹಿರಿಯ ಉಪನ್ಯಾಸಕರು, ಅವರೆಲ್ಲ ನಿಮಗೂ ಮೇಷ್ಟ್ರುಗಳು ಅಂತಾನೆ ಭಾವಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡಿಸ್ತಾ ಇದ್ದೀವಿ. ಫಸ್ಟ್ ಪಾರ್ಟ್ ಓನ್ಲಿ ಸನ್ಮಾನ ಅಷ್ಟೇ, ಸನ್ಮಾನ ಫಾರ್ ದಿಸ್ ಸೀನಿಯರ್ ಟೀಚರ್ಸ್ ಸರ್ಪಾಸ್ 75 years ಆಫ್ ಏಜ್, ಅವರಿಗೆ ಒಂದು ಸನ್ಮಾನ ಮಾಡ್ತೀವಿ. ಆ ಸನ್ಮಾನ ಮಾಡೋದಕ್ಕೋಸ್ಕರ ನಾವೆಲ್ಲ ಅತಿಥಿಗಳನ್ನ ನಾವು ಕರೆದಿದ್ದೀವಿ. ತಮ್ಗೆ ಆಲ್ರೆಡಿ ಇನ್ವಿಟೇಷನ್ ನಾವು ಕೊಟ್ಟಿದ್ದೀವಿ, ಯಾವ ಅತಿಥಿಗಳು ಬರ್ತಾ ಇದ್ದಾರೆ ಅಂತೇಳಿ. ಅವರೊಟ್ಟಿಗೆ ನಾವು ಅವ್ರ ಕೈಯಿಂದ ನಾವು ಸನ್ಮಾನ ಮಾಡಿಸ್ತಾ ಇದ್ದೀವಿ.
ಈ ವಿಶೇಷ ಅಂತಂದ್ರೆ ಈ ರೀಜನ್ ಶಿವಮೊಗ್ಗ ರೀಜನ್ ದಲ್ಲಿ ಸುಮಾರು 17 ಜನ ನಿವೃತ್ತ ಶಿಕ್ಷಕರು ನಾವು ಇವತ್ತು ಸನ್ಮಾನ ಮಾಡ್ತಾ ಇದೀವಿ. ಇದು ಬಹಳ ದೊಡ್ಡ ಸಾಧನೆ. ನಮ್ಗೆ ಇದುವರೆಗೂ ಯಾವ ತರ ಕಾಣ್ಲಿಲ್ಲ. ಇದು 3ನೇ ಜನರ ಬಳಿ ಮಾಡ್ತಾರೆ. ನಾವು ಕಳೆದ ಬಾರಿ ನಾವು ಧಾರವಾಡದಲ್ಲಿ ಮಾಡಿದ್ವಿ, ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 800 ಜನ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ನಿವೃತ್ತರು. ಅದಲ್ಲಿ ಸಂತೋಷ್ ಲಾಡ್ ಅವರು ಬಂದಿದ್ರು, HK ಪಾಟೀಲ್ ಸಾಹೇಬರು ಬಂದಿದ್ರು, ಆಮೇಲಿಂದ ಅಲ್ಲಿಯ ಲೋಕಲ್ MLCಗಳು ಎಲ್ಲರೂ ಸಹ ಬಂದಿದ್ರು. ಕಾರ್ಯಕ್ರಮ ಸುಮಾರು 8 ಗಂಟೆವರೆಗೂ ನಡೆದಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಅದಕ್ಕಿಂತ ಮುಂಚೆ ನಾವು ಬೆಂಗಳೂರಿನಲ್ಲಿ ಮಾಡಿದ್ವಿ. ಅವಾಗ ಸಭಾಪತಿಗಳಾದಂತ ಹೊರಟ್ಟಿ ಅವರು ಬಂದಿದ್ರು, ಕೃಷ್ಣ ಭಟ್ರು ಇಲ್ಲಿಯ DVS ಪ್ರಿನ್ಸಿಪಾಲ್ ಆಗಿದ್ರು, ಮತ್ತೆ ನಮ್ಮ ಶಿಕ್ಷಕ ಸಂಘಟನೆಯಲ್ಲಿ ಅವರು ಬಹಳ ದೊಡ್ಡ ಹೋರಾಟಗಾರರು, ಜೊತೆಗೆ MLC ಸಹ ಆಗಿದ್ರು. ಅವರು ಬಂದು ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರು. ಅದು ಮೊದಲನೇ ಜನರ ಬಾಡಿನಲ್ಲಿ. ಈಗಿನ ಜನರ ಬಾಡಿನಲ್ಲಿ ನಾವು ಆಲ್ರೆಡಿ ಕೊಟ್ಟಿದ್ದೇವೆ, ಇನ್ವಿಟೇಷನ್ ಕೊಟ್ಟಿದ್ದೇವೆ. ಅವರೆಲ್ಲರೂ ಬಂದು ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡಿಬಿಡ್ತಾರೆ. ಹಾಗಾಗಿ ಇದು ಒಂದು ಆ ಕುಟುಂಬಕ್ಕೆ ಒಂದು ಸಂತೋಷ ಬರುತ್ತೆ. ತಾವು ಅವತ್ತಿನ ತಾವೆಲ್ಲ ಬಂದು ನಮ್ಮ ವರದಿ ಮಾಡಿ ಪತ್ರಿಕೆ ಹಾಕೊಂಡ್ರೆ ನಮ್ಮ ಎಲ್ಲ ಕುಟುಂಬಗಳಿಗೂ ಒಂದು ಸಂತೋಷ ಬರ್ತದೆ.